ನಾನ್ ನೋಡ್ರಿ ಕೆಲಸ ಮಾಡೋದ್ ಬಿಟ್ಟು ಊಟ ಮಾಡೋದ್ ಬಿಟ್ಟು ಅವ್ರ ಜಗಳ ನೋಡಕ್ ಹೋಗಿದ್ದೀನಿ. ಏನೋ ಹೊಲ್ತಕ್ ಹೋಗಿದ್ದು ಅಂದ್ಕೊಂಡ್ರಿ, ದನ ಬಿಟ್ಕೊಂಡು ಆ ದನ ಕಟ್ಟಾಕಿದಾಳೆ. ಅದು ನೋಡಿದ್ರೆ ಹಗ್ಗನು ಹರ್ಕೊಂಡು ಪಕ್ಕದ ಹೊಲಕ್ ಹೋಗಿ ಮೇಯ್ತೈತಿ. ರಾಗಿ ಹೊಲ, ರಾಗಿ ಕುಯ್ಲಿಗ್ ಬಂದಿತ್ತು, ಎಲ್ಲ ನುಣ್ಣಗೆ ತುಂಡಾಕ್ಬಿಟ್ಟೈತಿ. ಅಲ್ಲಿ ಜಗಳ ಮಾಡ್ಕೊಂಡು ತಾಯಿ ನಮ್ಮ ಓದಿರು ಮತ್ತೆ ಮನೆ ತಕ್ ಬಂದ್ ಮತ್ತೆ ಜಗಳ ಮಾಡ್ತಾ ಇದಾರೆ ಕಂಡ್ರಿ. ಏನ್ ತಲ್ತಾನೆ ಇಟ್ಕೊಂಡು ಕೂತಿದ್ರು. ಅವಕ್ಕೇನ್ ಸ್ವಲ್ಪ ಮನ ಮರ್ಯಾದಿಲ್ವಾ? ಏನ ಅದನ ಏನೋ ಮಿಸ್ ಆಯ್ತು, ಹೋಯ್ತು, ಅದೇನೋ ಮುಗ್ದೋಯ್ತಪ್ಪ. ಮಾತಾಡ್ತಾರೆ 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 ಮಾತಾಡ್ತಾರೆ, ಬರೀ ಅಲ್ಕ ಮಾತೆ ಆಡ್ತಾರ ಕಣ್ರಿ. ಬರೀ ಅಲ್ಕ ಮಾತೆ ಆಡ್ತಾರೆ. ನಿಂತ್ಕೊಂಡು ನೋಡ್ತಾ ಕೂತವ್ರೆ ಜನ ಎಲ್ಲವ. ಮಕ್ಕುಗಿಬೇಕಲ್ವ? ಏನಕ್ಕಮ್ಮ ಹಿಂಗ ಆಡ್ತೀರ, ಹೋಗ್ರಮ್ಮ ಒಳಿಕೆ ಅಂತವ ನೋಡ್ತಾ ಕೂತವ್ರಿ. ಆಮೇಲೆ ನಾನ್ ಇದೇನಪ್ಪ ಹಿಂಗ್ ಸೌಂಡ್ ಆಗ್ತಿದ್ದಾನೆ ಅಂತ ಬಿಟ್ಟು ಹೋಗ್ ನೋಡಿದ್ರೆ ಓಹೋ ನೋಡಕ್ ಆಗ್ತಿಲ್ಲ ಅವ್ರ ಜಗಳನ. ಹಂಗ್ ಜಗಳ ಮಾಡ್ತಾ ಕೂತವ್ರೆ. ಅದಕ್ಕೆ ನಾನು ಹೇಳ್ದೆ, ಏನ್ರಮ್ಮ ಹಿಂಗ ಆಡ್ತಿರಲ್ಲ, ಹಿಂಗೆ ನಾಚಿ ಮನೆ ಮರಿದಿಲ್ವಾ? ಹೋಗ್ರಮ್ಮ ಅತ್ಲಾಗ ಏನೋ ದನ ಏನೋ ಮಿಸ್ ಆಯ್ತು, ಹೋಯ್ತು, ದನ ತರ ಎಲ್ಲ ತಿನ್ನವೇ ತಿಂತಾರೆ, ಅವಕ್ಕೇನು ಮಾಡಕ್ಕಾಗಲ್ಲ, ಹೋಗ್ರಮ್ಮ ಒಳಿಕೆ ಅಂದ್ರೆ ನನಗೇನ್ ಅನ್ಬೇಕಿ? ನಿನಗೆ ಯಾಕಕ್ಕ ಇದೆಲ್ಲವಾ? ನಮ್ಮನೆ ವಿಷಯ, ಅವಳು ಉಂಟು ನಾನು ಉಂಟು, ಜಗಳ ಮಾಡ್ತೀವಿ, ನಾಳೆಗೆ ಒಂದ್ ಹಾಕ್ತೀವಿ, ಹೋಗ್ತಾ ಸುಮ್ಮನೆ ಅಂತ ಕೇಳ್ತಾಳಲ್ಲ ನನಗೆ. ನಾನ್ ಬಿಡ್ತೀನ? ಬಾರೆ ಮನೆಗೆ ನಾಳೆಗೆ ಹೆಂಗು ಬಂದೇ ಬತ್ತೀಯ ನೀನು. ಉಪ್ಪಿನಕಾಯಿ ಕೊಡಕ್ಕ, ಸಕ್ಕರೆ ಕೊಡಕ್ಕ, ಹಾಲು ಕೊಡಕ್ಕ ಒಂಚೂರ ಅಂತ ಹೇಳ್ಬಿಟ್ಟು ಬತ್ತೀಯಲ್ಲ, ಬಾ ಬಿಡಿಸ್ತೀನಿ ನಿನಗೆ ಬೂತನ ಬಂದೇ ಬರ್ತಾಳೆ. ಎಲ್ಗ ಹೋಗ್ತಾಳೆ? ನಾಳೆಗೆ ಬರ್ತಾಳೆ. ಬರ್ಲಿ. ಅಯ್ಯೋ ದೇವ್ರೆ, ಬಿಡ್ರಿ. ಸೊಪ್ಪು ಪಲ್ಯ, ಬಾಣತಿಗೆ ಸಬ್ಬಕ್ಕಿ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು. ಇದೆಲ್ಲದಕ್ಕಿಂತಲೂ ಸಬ್ಬಕ್ಕಿ ಸೊಪ್ಪು ಕೊಡ್ರಿ, ಸಬ್ಬಕ್ಕಿ ಸೊಪ್ಪು ಪಲ್ಯ ಕೊಡ್ರಿ. ಹಾಲು ಚೆನ್ನಾಗಿ ಬರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಬಾಣತಿಗೆ ಹೆಲ್ತ್ಗೂ ತುಂಬಾ ಒಳ್ಳೇದು. ಯಜಮಾನರು ಡೈಲಾಗ್ ಕೇಳ್ಬೇಕು ನೀವು. ಒಂದು ಸೀರೆ ತಕೊಡ್ರಿ, ಹಬ್ಬ ಬಂತು ಅಂದರೆ ಎಷ್ಟು ಸೀರೆ ತಕೊಡ್ಬೇಕು ನಿನಗೆ? ಏನು ಮಾಡ್ತೀಯ? ಅಷ್ಟು ಸೀರೆ ತಗೊಂಡು ಕಬ್ಬಡ್ ತುಂಬ ಸೀರೆ ತುಂಬ್ಕೊಂಡಿದ್ಯಲ್ಲ, ಅವೆಲ್ಲ ಏನು ಮಾಡ್ತೀಯ ನೀನು? ಅದನ್ನೇ ಉಟ್ಕೋಬೇಕು, ಏನಾಗಲ್ಲ. ಸರಿ, ಸೀರೆದಾಗೋಯ್ತಕತೆ. ಆ ಶಾಪಿಂಗ್ ಹೋಗಿ ಬರ್ಬೇಕು ಕಣ್ರಿ. ನೈಟಿ ಇಲ್ಲ, ಲಂಗಗಳಿಲ್ಲ, ಬಳೆ ಇಲ್ಲ, ಅದೆಲ್ಲ ತೊಗೊಂಬರ್ಬೇಕ್ರಿ. ನೋಡು, ನನಗೆ ಇನ್ನೊಂದ್ಸಲ ನೀವು ಕಾಸು ಕೇಳಬೇಡ. ಬಂದಿರೋ ಸಂಬಳ ಎಲ್ಲ ತಿಂಗಳ ತಂದು ನೀನು ಎದೆ ಮೇಲೆ ಕೂಗ್ತೀನಿ, ಆದರೂ ನನ್ನ ಹತ್ರ ಕಾಸು ಕೇಳ್ತೀಯ ನೀನು ಅಂತ ಕೇಳ್ತಾರೆ. ಕೊಡೋದು ನೋಡಿದ್ರೆ ಅರ್ಧ ಕಾಸು ಕೊಡೋದು, ಅದ್ರಲ್ಲಿ ಅರ್ಧ ಇಟ್ಕೊಂಡು ಅರ್ಧನೇ ಕೊಡೋದು. ನಮಗೆ ಮನೆ ಮೇಂಟೈನ್ ಮಾಡೋರಿಗೆ ಗೊತ್ತಾಗುತ್ತೆ ಕೊಡೋದು ದುಡ್ಡು ಯಾವ ಕಡೆಗೆ ಆಗುತ್ತೆ, ಯಾವ ಕಡೆಗೆ ಆಗಲ್ಲ ಅಂತ. ಅವರೇ ಮಾಡಬೇಕು. ನಮ್ಮ ಹತ್ರ ಕೊಡೋದೇ ಬೇಡ, ಅವರು ಬೇಡವೇ ಬೇಡ. ಅವ್ರು ಕೊಟ್ಟಿಲ್ಲ ಅಂದರೆ ನಮ್ಮ ಹತ್ರ ಆದ್ರೂ ಅಲ್ಪ ಸ್ವಲ್ಪ ಇರುತ್ತೆ ರೀ ಕಾಸು. ಡಬ್ಬದಲ್ಲಿ ಅದರಲ್ಲಿ ಇದರಲ್ಲಿ ಅದನ್ನು ಹಾಕಿ ಇಟ್ಕೊಂಡಿರ್ತೀವಿ. ಅವ್ರು ಕೂಡ ಸ್ಟಾರ್ಟ್ ಆದ್ರೆ ನಮ್ಮ ಹತ್ರ ಇರೋದು ಕೂಡ ಖಾಲಿ ಆಗ್ತೈತಿ. ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು, ಈ ತಿಂಗಳಿಂದ ನಮ್ಮ ಹತ್ರ ಕಾಸು ಕೊಡಬೇಡಪ್ಪ, ಅದೇನು ಮನೆ ವ್ಯವಹಾರ ಇದೆ ಶಿಸ್ತಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದೀನಿ. ಅದಕ್ಕೆ ಹೇಳೋದು. ಇಲ್ಲ ನಾವು ದುಡಿತಾ ಇರಬೇಕು, ಇಲ್ಲ ದುಡ್ಡು ಇರಬೇಕು ನಮ್ಮ ಕೈಯಲ್ಲಿ. ಈ ಎರಡೂ ಇಲ್ಲ ಅಂದರೆ 3 ಕಾಸು ಬೆಲೆ ಇಲ್ಲ ನಮಗೆ.